ನಿಸ್ವಭಾವ ವಾಯುರಾಶಿ. ಕಾಲಪುರುಷನ ಅಂಗಭಾಗದಲ್ಲಿ ಕುತ್ತಿಗೆ, ಭುಜ, ಎದೆ, ಮೇಲ್ಭಾಗದ ಎದೆ, ಕುತ್ತಿಗೆ ಇಲ್ಲಿಂದ ಈ ಕುತ್ತಿಗೆ ಇಲ್ಲಿಂದ ಕೆಳಗಡೆ ಭುಜ ಮತ್ತೆ ಎದೆಯ ಮೇಲ್ಭಾಗ. ಮೊದಲ ಅರ್ಧ ಭಾಗ ಸ್ಥಿರ, ಇನ್ನುಳಿದ ಅರ್ಧ ಭಾಗ ಚರ. ಎರಡು ರಾಶಿ, ಅದರೊಳಗಡೆ ಉಭಯ ರಾಶಿ ಅಂತ ಹೇಳಿದೀವಲ್ವಾ ನೋಡಿ. ಇವಾಗ ಅದರೊಳಗೆ ಡಿವೈಡ್ ಹೇಳಿದ್ದಾರೆ. ಮೊದಲನೇ ಅರ್ಧ ಭಾಗ ಬಂದು ಸ್ಥಿರ ರಾಶಿ, ಇನ್ನು ಉಳಿದ ಅರ್ಧ ಭಾಗ ಬಂದು ಸ್ಥಿರ ರಾಶಿ, ಚರರಾಶಿ ಅಂತ. ಮೊದಲನೇದು ಸ್ಥಿರ, ಆಮೇಲೆ ಚರ. ವಿಷಮೋದಯ ಉಷ್ಣ ಸ್ವಭಾವ, ಮಧ್ಯಪ್ರಜಾಸಂಗ, ವನಚಾರಿ. ವನಚಾರಿ ಅಂದ್ರೇನು? ವನಗಳಲ್ಲಿ ತಿರುಗಾಡೋರು. ವನ ಅಂದ್ರೆ ಫಸ್ಟ್ ಆಫ್ ಆಲ್ ವನ ವಿಹಾರಕ್ಕೆ. ವನ ವಿಹಾರ ಅಂತ ಹೇಳಿದ್ರೆ ಕಾಡು ಅಲ್ಲ, ಪಾರ್ಕ್. ವನ ವಿಹಾರಕ್ಕಾಗಿ ತೆರಳಿದರು ರಾಜರಾಣಿಯರು ಅಂದ್ರೆ ಒಂದು ಜಾಲಿ ಟೂರ್ ಹೋದಾಗೆ. ವನಚಾರಿ ಅಂತ ಹೇಳಿದ್ರೆ ಒಂದು ಎಕ್ಸ್ಕರ್ಷನ್, ಟೂರು, ಇಂಥದಕ್ಕೆ ಹೋಗೋದಕ್ಕೆ ವನಚಾರಿ ಅಂತ. ಶೂದ್ರವರ್ಣ, ದಿವಾಬಲಿ. ಯಾವ ಬಲಿ? ಏನು ಗುರುಗಳಿದು? ಏನದು ಶೂದ್ರವರ್ಣ ಆದ್ಮೇಲೆ? ಶೂದ್ರವರ್ಣ, ದಿವಾಬಲಿ. ದಿವಾಬಲಿ ಅಂದ್ರೆ ಅದೇ ದಿನಬಲಿ ಅಂತ. ದಿನದಲ್ಲಿ ಬಲವಂತವಾಗಿರುತ್ತೆ ರಾಶಿ ಅಂತ, ರಾತ್ರಿ ಹೊತ್ತಿನಲ್ಲಿ ಭಯ ಅದಕ್ಕೆ. ಉಗ್ರ ಸ್ವಭಾವ, ಪುರುಷನು ಗದೆ ಹಿಡಿದು ಸ್ತ್ರೀಯು ವೀಣೆಯನ್ನು ಹಿಡಿದುಕೊಂಡು ಏಕತ್ರ ಇರುವುದು. ಪುರುಷನು ಗದೆ ಹಿಡಿದು ಸ್ತ್ರೀಯು ವೀಣೆಯನ್ನು ಹಿಡಿದುಕೊಂಡು ಏಕತ್ರ ಇರುವುದು. ನೋಡಿ, ಈ ಪಾಯಿಂಟ್ ಅನ್ನ ನೀವು ಎನ್ಲಾರ್ಜ್ ಮಾಡಿದಾಗ, ವೀಣೆ ಅಂತಕ್ಕಂಥದ್ದು ಸಂಗೀತ, ಕಲೆ, ನಾಟ್ಯ, ಎಜುಕೇಶನ್ ಎಲ್ಲವನ್ನ ಮಾಡತಕ್ಕಂಥದ್ದು ಅಂತ. ಗದೆ ಹಿಡ್ಕೊಂಡಿರ್ತಕ್ಕಂಥ ಪುರುಷ ಅಂದ್ರೇನು? ಪೌರುಷ, ಸಾಹಸ, ಹಿಮ್ಮೆಟ್ಟುವುದು, ಇದೆಲ್ಲ ಕಾಲಪುರುಷನ ಮೂರನೇ ಭಾಗ. ಅಂದ್ರೆ ಧೈರ್ಯ, ಸ್ಥೈರ್ಯ, ವಿಧೇಯ, ವೀರ್ಯ ಅಂತಕ್ಕಂಥದ್ದು. ಅದಕ್ಕೆ ನಮಗೆ ಮೂರನೇ ಭಾವ ಅನ್ನೋದು ಧೈರ್ಯ, ಸ್ಥೈರ್ಯ, ವಿಧೇಯ, ವೀರ್ಯ. ನೋಡು, ಬೇರೆ ಆ ಗದೆ ಹಿಡ್ಕೊಂಡಿರ್ತಕ್ಕಂಥ ಒಬ್ಬ ಪುರುಷನಿಂದ ಇಷ್ಟನ್ನೆಲ್ಲ ನಾವು ಡಿಸೈಡ್ ಮಾಡಬೇಕು. ಸ್ತ್ರೀ ವೀಣೆ ಹಿಡ್ಕೊಂಡಿರೋದ್ರಿಂದ ಏನ್ ತೀರ್ಮಾನ ಮಾಡಬೇಕು? ಕಾಲಪುರುಷನ ಮೂರನೇ ಭಾಗ ಮಿಥುನ ರಾಶಿ ಆಗಿರೋದ್ರಿಂದ, ಬುಧ ಅಧಿಪತಿಯಾಗಿರೋದ್ರಿಂದ ವಿದ್ಯಾ, ಬುದ್ಧಿ, ಕಲೆ, ನಾಟಕ, ಕವನ, ಕವಿತೆ, ಸಂಗೀತ, ಕಲೆ ಇದೆಲ್ಲ ಮಾಡ್ತಕ್ಕಂಥದ್ದು ಅಂತ. ಬೇರೆ ಎರಡೇ ಪಾಯಿಂಟು. ಒಬ್ಬ ಗದೆ ಹಿಡ್ಕೊಂಡಿದ್ದಾರೆ, ಒಬ್ಬರು ವೀಣೆ ಹಿಡ್ಕೊಂಡಿದ್ದಾರೆ. ನೀವು ಇಷ್ಟನ್ನ ಹೇಳಬೇಕು. ಗಾಯನ ಮಾಡುವುದು, ಶಿಲ್ಪಿ, ಕ್ರೀಡಾರ್ಥಿ, ವಿಹಾರ, ಕ್ರೀಡಾ ಮಾಡೋದು, ಕ್ರೀಡೆ. ಒಬ್ಬರು ಬಂದು ಕ್ರೀಡೆ ಬಗ್ಗೆ ಕೇಳಿದ್ರೆ, ನನ್ನ ಮಗ ಕ್ರೀಡೆ ಆಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಮೂರನೇ ಭಾವ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳೋರು ಸ್ಪೋರ್ಟ್ಸ್ಗೆ ಹೋಗ್ಬೋದು. ವಿವಾಹ, ಭೂಮಿಯಲ್ಲಿ ಸಂಚರಿಸುವುದು ಮತ್ತು ದ್ಯೂತ ಸ್ವಭಾವ. ದ್ಯೂತ ಸ್ವಭಾವ ಅಂದ್ರೆ ಏನು? ದ್ಯೂತ ಸ್ವಭಾವ ಬೆಟ್ಟಿಂಗ್, ಚಾಲೆಂಜ್, ಬೆಟ್ಟಿಂಗ್. ದ್ಯೂತ ಅಂದ್ರೆ ಕರ್ಕರಾಶಿ ಸ್ವಭಾವ ಬರ್ಕೊಳ್ಳಿ. ಸಮೋದಯ, ಸಮವಾದ ದೇಹ ಅಂತ. ಕಾಲಪುರುಷನ ಅಂಗಭಾಗದಲ್ಲಿ ಹೃದಯ, ವಕ್ಷಸ್ಥಳ,
ಬಹುಪ್ರಜಾ ಬಹುಪ್ರಜಾ ಅಂದ್ರೆ ಮಿತ್ರರ ಜಾತಿ ಅಂತ. ಬಹುಚರಣ, ಸ್ತ್ರೀ ರಾಶಿ, ಶ್ವೇತವರ್ಣ, ಶುಭ ರಾಶಿ, ಜಲರಾಶಿ, ಕಫ ಪ್ರಕೃತಿ, ಉತ್ತರ ದಿಕ್ಕಿಗೆ ಅಧಿಪತಿ, ಧಾತು ರಾಶಿ, ಹಳ್ಳ ಅಂದ್ರೆ ನದಿ, ಭೂಪ್ರದೇಶದಲ್ಲಿ ಸಂಚರಿಸುವುದು, ರಮ್ಯ ಭೂಮಿಯಲ್ಲಿರುವುದು. ಸಿಂಹರಾಶಿ ಬರ್ಕೊಳ್ಳಿ. ಸಿಂಹರಾಶಿಯು ಪುರುಷ ರಾಶಿ, ದೃಢ ಶರೀರ, ಕಾಲಪುರುಷನಲ್ಲಿ ಹೃದಯ, ಸ್ಥಿರ ರಾಶಿ, ಅಗ್ನಿರಾಶಿ, ಪೀತವರ್ಣ, ಚತುಷ್ಪಾದ, ಅಲ್ಪಸಂಗ, ಅಲ್ಪಪ್ರಜಾ, ಕ್ಷತ್ರಿಯ, ಶೈವವನಚಾರಿ, ಉಗ್ರ, ಧೂಮ್ರ, ಕನ್ಯಾ ರಾಶಿ ಬರ್ಕೊಳ್ಳಿ. ಕನ್ಯೆ ಕೈಯಲ್ಲಿ ಸಸಿಯನ್ನು, ಮತ್ತೊಂದು ಕೈಯಲ್ಲಿ ದೀಪವನ್ನು ಹಿಡಿದುಕೊಂಡಿರುವ, ನೀರಿನಲ್ಲಿ ತೆಪ್ಪದ ನೌಕೆಯಲ್ಲಿ ಮೇಲೆ ಕೂತುಕೊಂಡಿರುವಂತೆ ಇರುವುದು. ಅದು ಮೊದಲೇ ಹೇಳಿದೀವಲ್ವಾ. ಪಿಂಗಳ ವರ್ಣ, ದ್ವಿಪಾದ, ಸ್ತ್ರೀ ರಾಶಿ, ನಿಸ್ವಭಾವ, ದಕ್ಷಿಣ ದಿಕ್ಕು, ರಾತ್ರಿ ಬಲಿ, ರಾತ್ರಿ ಹತ್ತಿರ ಬಲಶಾಲಿ, ವಾಯು ಪ್ರಕೃತಿ, ಶೀತ ಸ್ವಭಾವ, ಸಮೋದಯ ಅಂದ್ರೆ ಸಮವಾದಂತ ದೇಹ, ಭೂಮಿ ರಾಶಿ, ಅರ್ಧ ಶಬ್ದ, ಭೂಮಿಚಾರಿ, ವೈಶ್ಯವರ್ಣ, ಕಾಂತಿರಹಿತ, ಅಲ್ಪಸಂಗ, ಅಲ್ಪ ಪ್ರಸವ, ಅಂದ್ರೆ ಏನು? ಕಡಿಮೆ ಮಕ್ಕಳು. ಈ ಲಗ್ನ ಏನಾದ್ರೂ ಬಂದ್ಬಿಟ್ಟು ಪ್ರಶ್ನೆ ಕೇಳಿದ್ರೆ, ಅಥವಾ ಪಂಚಮಾಧಿಪತಿ ಏನಾದ್ರೂ ಈ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅಂತ ಹೇಳಿದ್ರೆ, ಈ ರಾಶಿ ಒಂದು ಪಂಚಮಾಧಿಪತಿ ಈ ರಾಶಿಯಾಗಿ ಪಂಚಮ ಭಾವಕ್ಕೆ ಕಾರಕನಾಗಿರ್ತಕ್ಕಂಥ ಗುರು, ಪುತ್ರ ಕಾರಕನಾಗಿರ್ತಕ್ಕಂಥ ಗುರು, ಲಗ್ನಾಧಿಪತಿ, ಇವರೆಲ್ಲರೂ ವೀಕ್ ಆಗಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಮಕ್ಕಳಾಗೋದು ಲೇಟ್ ಆಗುತ್ತೆ, ಅಥವಾ ಒಂದು ಮಕ್ಕಳಾಗಬಹುದು. ಅಲ್ಪ ಪ್ರಸವ, ಅಲ್ಪ ಸಂತತಿ ಅಂತ. ಸೌಮ್ಯ ರಾಶಿ,
ಸ್ತ್ರೀ ರಾಶಿ ರತಿ ರತಿ ಶಿಲ್ಪ ಭೂಮಿಯಲ್ಲಿ ಸಂಚರಿಸುವ ಗುಣವುಳ್ಳವದಾಗಿರುತ್ತದೆ. ಶಿಲ್ಪ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾಲಪುರುಷನ 6ನೇ ಭಾವ ಅದು, ಪ್ಲಸ್ ಬುಧನ ಮನೆ, ಪ್ಲಸ್ ಒಂದು ಸ್ತ್ರೀ ಏನಾಗ್ತಿದ್ದಾಳೆ ಮೇಲ್ಗಡೆ ಅದೇ ಬುಧನ ಮನೆಯಲ್ಲಿ ಅವರು ಉಲ್ಲಾಸವಾಗಿದ್ರು, ಏನು ಕೆಲಸ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಕೆಲಸ ಮಾಡ್ತಿರೋದು ಒಂದು ಹೆಣ್ಣು ಕೆಲಸ ಮಾಡ್ತಿರೋದು ಅಂದ್ರೆ ಕಂಟಿನ್ಯೂಸ್ಲಿ ವರ್ಕ್. ಸೊ ವರ್ಕಿಂಗ್ ನಾಲೆಡ್ಜ್, ಯಾರಿಗೆ ಬುಧನ ಮನೆ ಇದು ಕನ್ಯಾ ರಾಶಿ ಆಗಿರುತ್ತೋ ಅವರಿಗೆ ಕೆಲಸ ಮಾಡುವ ನಾಲೆಡ್ಜು ಜೊತೆಗೆ ಬಂದ್ಬಿಡುತ್ತೆ. ಅವರಿಗೆ ಒಂದು ಕೆಲಸ ಹೇಳ್ಕೊಟ್ರೆ ಜಲ್ದಿ ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನ ಬೇಗನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರು? ಈ ಕನ್ಯಾ ರಾಶಿಯವರು. ತುಲಾ ರಾಶಿ ಬರ್ಕೊಳ್ಳಿ. ಸಮಾಂಗ, ಸಮಾಂಗ ಸಮನಾದಂತ ಅಂಗಗಳು ಅಂತ ಸಮಾಂಗ ಅಂದ್ರೆ. ಚರರಾಶಿ ನಾನಾ ವಿಧ, ಚರರಾಶಿ ನಾನಾ ವಿಧ, ಚಿತ್ರವರ್ಣ, ಸಮೋದಯ, ಉಷ್ಣ ರಾಶಿ, ಪಶ್ಚಿಮ ದಿಕ್ಕಿಗೆ ಅಧಿಪತಿ, ವಾಯು ರಾಶಿ, ನಿಶಬ್ದ ರಾಶಿ, ನಿಶಬ್ದ ರಾಶಿ, ಸ್ವಲ್ಪ ಪ್ರಜಾಸಂಗ, ಸ್ವಲ್ಪ ಪ್ರಜಾಸಂಗ, ಸ್ವಲ್ಪ ಪ್ರಸವ. ಅಲ್ಲಿ ಅಲ್ಪ ಪ್ರಸವ ಅಂತ ಬಂತು, ಇಲ್ಲಿ ಸ್ವಲ್ಪ ಪ್ರಸವ. ಶೂದ್ರವರ್ಣ, ಕ್ರೂರ, ಕ್ರೂರ, ದಿವಾಬಲಿ, ಶಿಥಿಲಾಂಗ, ಶಿಥಿಲಾಂಗ, ತಕ್ಕಡಿ ಹಿಡಿದುಕೊಂಡು ಇರುವವನು. ಕಾಲಪುರುಷನ ಅಂಗಭಾಗದಲ್ಲಿ ವಸ್ತ್ರಿ, ಕಾಲಪುರುಷನ ಅಂಗಭಾಗದಲ್ಲಿ ವಸ್ತ್ರಿ ಅಂತ ಹೇಳಿದ್ರೇನು? ಬಿಲೋ ಅಬ್ಡಮನ್, ಬಿಲೋ ಅಬ್ಡಮನ್ ಎವೋ ಸೆಕ್ಷುಯಲ್ ಆರ್ಗನ್. ಒಂದು ಜಾಗದಲ್ಲಿ ನಮಗೆ ಕಾಯಿಲೆ ಬಂದಿದೆ ಅಂತ ಹೇಳ್ಬೇಕಂತಂದ್ರೆ ಈ ಪಾಯಿಂಟ್ಸ್, ಈ ಪಾರ್ಟ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕು, ಕಾಲಪುರುಷನ ಅಂಗಭಾಗಗಳು. ನೆಕ್ಸ್ಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಸ್ಥಿರ ರಾಶಿ, ಸ್ಥಿರ ರಾಶಿ ಕಾಲಪುರುಷನ